in this pink dress. Barbie doll tara ಕಾಣಿಸ್ತಾ ಇದ್ದೀರಾ. Heartily welcome to you, Snidha Shetty. Thank you. So now thank you. Thank you. So now Hello, Namaskara. I'm Snigdha. This is the first time I'm being part of such a big project, and I'm thankful to the entire team. Everyone has worked really hard. The first time I heard the song, ನಂಗೆ ಗೊತ್ತಿತ್ತು ನಾನು ಈ ಸಾಂಗ್ ಮಾಡಲೇಬೇಕು. I had to be a part of the song, and I'm excited how the audience is going to react, and I hope everyone shares these beautiful song and show their love. Thank you. ಬರತ್ತೆ ಬಟ್ ಅಷ್ಟು ಫ್ಲೂಯೆಂಟ್ ಆಗಿಲ್ಲ. ಪಾಪ ಸರ್ ಎದುರ್ಕೊಬಿಟ್ರು ನಾವು ಹುಡುಗಿ. I've been ಸ್ವಲ್ಪ ಟೈಮ್ ಆಗಿದೆ ನಾನು ಮಾಡಲಿಂಗ್ ಮಾಡ್ತಾ ಇದ್ದೀನಿ, ಆ್ಯಂಡ್ ರ್ಯಾಂಡಮ್ಲಿ ಜಸ್ಟ್ ಔಟ್ ಆಫ್ ದ ಬ್ಲೂ ಇವ್ರು ಅಪ್ರೋಚ್ ಮಾಡಿದ್ದು, ನನ್ನ ಸಾಂಗ್ ಕೇಳಿದ್ದು, ಆಮೇಲೆ ಐ ಲವ್ಡ್ ಇಟ್. ಸೊ ಯಾ, ಐ ಆಮ್ ಹಿಯರ್ ವಿತ್ ದೆಮ್, ಅ ಪಾರ್ಟ್ ಆಫ್ ದಿಸ್ ಬ್ಯೂಟಿಫುಲ್ ಪ್ರಾಜೆಕ್ಟ್. ಸೊ ಥ್ಯಾಂಕ್ ಯು. ಧನ್ಯವಾದ ಸ್ನಿಗ್ಧಾ ಅವರಿಗೆ. ಕಂಪ್ಲೀಟ್ ನಮ್ಮ ಚಿತ್ರತಂಡಕ್ಕೆ. ಸರ್, ಇದೊಂದು ರೊಮ್ಯಾಂಟಿಕ್ ಡ್ರಾಮಾ, ಯೂತ್ಫುಲ್ ಆಗಿದೆ ಸಬ್ಜೆಕ್ಟು. ಸೊ ಇವಾಗ ಜಾಸ್ತಿ ರಿವೀಲ್ ಮಾಡೋದು ಬೇಡ. ಟ್ರೇಲರ್ ಲಾಂಚ್ ಟೈಮಲ್ಲಿ ಅಥವಾ ಮತ್ತೊಂದು ಇವೆಂಟಲ್ಲಿ ನಾನು ಡೆಫಿನೆಟ್ಲಿ ಫುಲ್ ಕಂಟೆಂಟ್ ಏನಿದೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ ಸರ್. ಸರ್, ಡ್ರಾಮಾ ಸರ್, ರೊಮ್ಯಾಂಟಿಕ್ ಡ್ರಾಮಾ. ಸರ್, ಟೆಕ್ನಿಷಿಯನ್ಸ್ ಬಕೇಶಣ್ಣ ಮ್ಯೂಸಿಕ್ ಮಾಡ್ತಾ ಇದ್ದಾರೆ, ಗೌಸ್ ಸರ್ ಲಿರಿಕ್ಸ್ ಬರೀತಾ ಇದ್ದಾರೆ, ಅಲೆನ್ ಭರತ್ ಸಿನಿಮಾಟೋಗ್ರಾಫರು, ಎಡಿಟರ್ ಬಂದುಬಿಟ್ಟು ಆಕಾಶ್ ಹಿರೇಮಠ್ ಅಂತ. ಶೂಟಿಂಗ್ ನಾವು ಇವಾಗ ಪ್ರೆಸೆಂಟ್ ಸಾಂಗ್ ಶೂಟ್ ಮಾಡಿರೋದು ಸರ್ ಗೋವಾ, ಗೋಕರ್ಣ, ಸಿರ್ಸಿ, ಹೊನ್ನಾವರ ಮತ್ತು ಪಾಂಡಿಚೇರಿಲಿ ಶೂಟ್ ಮಾಡಿದ್ದೀವಿ. ಸಿನಿಮಾ ಕೂಡ ಬ್ಯಾಂಗ್ಳೂರು ಮತ್ತು ಕರ್ನಾಟಕದಲ್ಲೇ ಆಲ್ಮೋಸ್ಟ್ ಶೂಟ್ ಮಾಡ್ತೀವಿ ಸರ್. ಸರ್, ಇವಾಗ ಸದ್ಯಕ್ಕೆ ಒಂದು ಸಾಂಗ್ ಮುಗಿಸ್ಕೊಂಡು ಬಂದಿದ್ದೀವಿ, ಸ್ಟಾರ್ಟ್ ಮಾಡಿಬಿಟ್ಟು. ನೆಕ್ಸ್ಟ್ ಸರ್, ನಾನು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಸ್ವಲ್ಪ ಸಿನಿಮಾಗಳಲ್ಲಿ ಕೆಲಸ ಮಾಡಿದೆ, ಅಸೋಸಿಯೇಟ್ ಆಗಿ ಮಾಡಿದೆ. ನಂದು 2014 ಫಸ್ಟ್ ಸಿನಿಮಾ ಕಿಲ್ಲಿಂಗ್ ವೀರಪ್ಪನ್ ಅಂತ, ಅದರಲ್ಲಿ ಒಂದು ಚಿಕ್ಕ ಪಾತ್ರ ಕೂಡ ನಾನು ಮಾಡಿದ್ದೀನಿ. ಅದಾದಮೇಲೆ ಸರ್ ಜೊತೆ ಕೆಲಸ ಮಾಡಿದೆ, ಆಮೇಲೆ ಶಿವ್ ಜಮಖಂಡಿ ಅನ್ನೋರ ಜೊತೆ ಕೆಲಸ ಮಾಡಿದೆ. ಇದು ಬಂದುಬಿಟ್ಟು ನನ್ನ ಫಸ್ಟ್ ಡೆಬ್ಯೂಟ್ ಸರ್, ಫಸ್ಟ್ ಡೈರೆಕ್ಷನ್. ಸರ್, ಸುಮಾರು ಆರ್ಟಿಸ್ಟ್ಗಳನ್ನ ಲಿಸ್ಟ್ ಮಾಡಿದ್ದೀವಿ, ABC ಅಂತ ಆಪ್ಷನ್ಸ್ ಇಟ್ಕೊಂಡಿದ್ದೀನಿ. ಯಾಕಂದರೆ ನಾವು ಟಾಕಿ ಪೋರ್ಷನ್ ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಸೊ ಆ ಲಿಸ್ಟ್ ಪ್ರಕಾರ ನಾನು ಪ್ರೊಡ್ಯೂಸರಿಗೆ ಕೊಟ್ಟಿದ್ದೀನಿ. ಇವಾಗ ಆರ್ಟಿಸ್ಟ್ ಡೇಟ್ಸು ಪ್ಲಸ್ ನಮ್ಮ ಇದಕ್ಕೆಲ್ಲ ಪ್ರಕಾರ ಯಾರು ನಮಗೆ ಸೂಟ್ ಆಗ್ತಾರೆ ಅವ್ರನ್ನ ಆನ್ಬೋರ್ಡ್ ಮಾಡ್ಕೊತೀವಿ ಸರ್. ಹಾಂ ಸರ್, ಪ್ರೆಸೆಂಟ್ ಶೂಟಿಂಗ್ ಮುಗ್ದಿರೋದು ಒಂದು ಸಾಂಗ್ ಮಾತ್ರ ಮುಗಿಸ್ಕೊಂಡಿದ್ದೀವಿ ಸರ್. ಸಿನಿಮಾ ಟೈಟಲ್ ಬಂದುಬಿಟ್ಟು ಪ್ರೊಡಕ್ಷನ್ ನಂಬರ್ 2 ಅಂತ ನಾವು ಮಾಡ್ಕೊಂಡಿದ್ದೀವಿ. ಜೊತೆಯಲ್ಲೇ ಇರಲೇ ಬಂದುಬಿಟ್ಟು ಇದರಲ್ಲಿ ಒಂದು ಬರೋ ಸಾಂಗು. ಅದಕ್ಕಂತ ಏನಿಲ್ಲ ಸರ್, ಪ್ರೊಡ್ಯೂಸರ್ ಅಪ್ರೋಚ್ ಆದಮೇಲೆ ಇದು ಮಾಡಿದ್ದು ಸರ್. ಇದೊಂದು ರೊಮ್ಯಾಂಟಿಕ್ ಡ್ರಾಮಾ. ಆಲ್ಮೋಸ್ಟ್ ಯೂತ್ನ ಗ್ರ್ಯಾಬ್ ಮಾಡುವಂಥ ಸಬ್ಜೆಕ್ಟ್ ಸರ್. ಯೂತ್ಫುಲ್ ಆಗಿ, ಈಗ ಎಕ್ಸಾಂಪಲ್ ಕೊಟ್ಟರೆ ಕಾಲೇಜ್ ಲೈಫ್. ಹಾಂ ಸರ್, ಯೂತ್ ಕಾಲೇಜ್ ಲೈಫು, ರೊಮ್ಯಾಂಟಿಕ್ ಡ್ರಾಮಾ, ಒಂದು ಸ್ವಲ್ಪ ಸೆಂಟಿಮೆಂಟ್, ಮದರ್ ಸೆಂಟಿಮೆಂಟ್, ಎಮೋಷನ್ಸು, ಆಲ್ಮೋಸ್ಟ್ ಒಂದು ಕಮರ್ಷಿಯಲ್ ಎಲಿಮೆಂಟ್ ಏನು ಬೇಕಿದೆ ಅದು ಮಾಡ್ಕೊಂಡಿದ್ದೀನಿ ಸರ್. ಮ್ಯಾಮ್, ಮೆಸೇಜ್ ಓರಿಯೆಂಟೆಡ್ ಅಂತ ಏನಿಲ್ಲ ಮ್ಯಾಮ್, ಫುಲ್ ಫ್ಲೆಡ್ಜ್ ಕಮರ್ಷಿಯಲ್ ಆಗಿ ಮಾಡ್ಕೊಂಡಿದ್ದೀನಿ ಸರ್. ಮಾರ್ಚ್ ಎಂಡ್ ಆರ್ ಏಪ್ರಿಲ್ ಫಸ್ಟ್ ವೀಕಿಂದ ಟಾಕಿ ಪೋರ್ಷನ್ ಸ್ಟಾರ್ಟ್ ಮಾಡ್ತಿದ್ದೀನಿ ಸರ್. ಸರ್, ಬೈ ಡಿಸೆಂಬರ್ ಬರಬೇಕಂತ ಇದ್ದೀವಿ ಸರ್. ಖಂಡಿತ ಸರ್. ಇಲ್ಲ ಸರ್, ಮಾರ್ಚ್ ಎಂಡ್ ಆರ್ ಏಪ್ರಿಲ್ ಫಸ್ಟ್ ವೀಕಿಂದ ಶೂಟಿಂಗ್ ಹೋಗ್ತಾ ಇದ್ದೀವಿ ಸರ್. ಬೈ ದಿ ಇಯರ್ ಡಿಸೆಂಬರ್ ಅಷ್ಟೊತ್ತಿಗೆ ವಿಲ್ ಕಮ್ ಟು ಥಿಯೇಟರ್ಸ್. ಥ್ಯಾಂಕ್ ಯು ಸರ್.
ಧನ್ಯವಾದ. ಥ್ಯಾಂಕ್ ಯು ನಮ್ಮ ಡೈರೆಕ್ಟರ್ ಸರ್ಗೆ. ಸೊ ಈಗ ನಮ್ಮ ಲಿರಿಕ್ಸಿಸ್ಟ್ ಮಾತಾಡ್ತಾರೆ. ಜೋರಾದ ಚಪ್ಪಾಳೆ ನಮ್ಮ ಕರ್ನಾಟಕದ ಖ್ಯಾತ ಲಿರಿಕಿಸ್ಟ್ ಗೌಸ್ ಸರ್. ಎಲ್ರಿಗೂ ನಮಸ್ಕಾರ. ತುಂಬ ದಿನಗಳಾಗಿತ್ತು ನಿಮ್ಮನ್ನು ನೋಡಿ, ತುಂಬ ಖುಷಿ ಆಗ್ತಿದೆ. ಸಂಡೇ ಎಲ್ಲ ಪರ್ಸ್ನಲ್ ಕೆಲಸ, ಫ್ಯಾಮಿಲಿ ಕೂಡ ಕೆಲಸಗಳನ್ನ ಬಿಟ್ಬಿಟ್ಟು ಇವರ ಒಂದು ಕರೆಗೆ ಇವ್ರನ್ನ ಸಪೋರ್ಟ್ ಮಾಡೋದಕ್ಕೆ, ನಮ್ಮ ಟೀಮ್ನ ಒಂದು ಬೂಸ್ಟ್ ಮಾಡೋದಕ್ಕೆ ಇಲ್ಲಿ ಬಂದಿದ್ದೀರಾ. ಸೊ ನಿಮ್ಮ ಎಲ್ರಿಗೂ ನಿಮ್ಮ ಟೈಮಿಗೆ ಹಾಗೂ ನಿಮಗೆ ತುಂಬ ತುಂಬ ಥ್ಯಾಂಕ್ಸ್. ಈ ಪ್ರೊಡಕ್ಷನ್ ನಂಬರ್ 2 ನಾನಿಲ್ಲಿ ಮೇನ್ ಆಗಿರೋದೇನೆಂದರೆ ನಮ್ಮ ಜಾಕ್ಲಿನ್ ಮೇಡಮ್ಗೋಸ್ಕರ. ಇವರಿಗೆ ಸಿನಿಮಾ ಬಗ್ಗೆ ಎಷ್ಟು ಪ್ಯಾಷನ್ ಇದೆ ಅಂದರೆ, ಅವರು ನನಗೆ ಫೋನಲ್ಲಿ ಸರ್ ಈ ಥರ ಬರಿಬೇಕಂದ್ರೆ ನಾನು ಫಸ್ಟ್ ಒಂದು ಸಲ 2 ಸಲ ಅಷ್ಟು ಇದು ಮಾಡಲಿಲ್ಲ. ಬಟ್ ಅವರಿಗೆ ತುಂಬ ಹಿಂದೆ ಬಿದ್ದು ಆ ಕಥೆಯಿಂದ ಪ್ರತಿಯೊಂದು ಅವ್ರ ಸಿನಿಮಾದ ಇದನ್ನೆಲ್ಲ ನನ್ನ ಜೊತೆ ಡಿಸ್ಕಸ್ ಮಾಡಿ, ಮೇಡಮ್ ನನ್ನ ಜೊತೆ ಡಿಸ್ಕಸ್ ಮಾಡೋದು ಇಷ್ಟ ಅಗತ್ಯ ಇಲ್ಲ, ನೀವೊಂದು ಇಲ್ಲ ಸರ್ ನಾನು ಹಿಂಗೆ ಅಂದ್ಕೊಂಡಿದ್ದೀನಿ ಹಂಗೆ ಅಂದ್ಕೊಂಡಿದ್ದೀನಿ ಅಂತ ಪ್ರತಿದಿನ ಫೋನ್ ಮಾಡಿ ನನ್ನ ಮೀಟ್ ಮಾಡಿ ಒಂದಷ್ಟು ವಿಷಯಗಳನ್ನ ಚರ್ಚೆ ಮಾಡಿದಾಗ ನನಗನ್ನಿಸ್ತು ಸಿನಿಮಾದ ಬಗ್ಗೆ ಇವರಿಗೆ ತುಂಬ ಆಸಕ್ತಿ ಇದೆ. ಹಾಗೆ ಸಿನಿಮಾನ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಇದು ಇವರ 2ನೇ ಪ್ರೊಡಕ್ಷನ್. ಮುಂಚೆ ಇರೋ ಒಂದು ಸಿನಿಮಾ ಮಾಡಿದ್ದಾರೆ, ಅದರಲ್ಲಿ ಸುಮಾರು ಅನುಭವಗಳು ಇವ್ರಿಗೆ ಆಗಿದೆ. ಸೊ ಹಾಗಾಗಿ ನಾವೆಲ್ಲ ಜೊತೆಗೆ ಸೇರಿ ಒಂದು ಸಿನಿಮಾ ಮಾಡಬೇಕು ಸರ್ ಅಂದಾಗ, ನಾನು ಇವರ ಒಂದು ಆಸಕ್ತಿಗೆ ಇವರು ಡಾಕ್ಟರ್ ಕೆಲಸ ಬಿಟ್ಬಿಟ್ಟು ಸಿನಿಮಾ ಕೆಲಸನೇ ಇಷ್ಟು ಹಚ್ಕೊಂಡಿದ್ದಾರಲ್ಲ ಅಂತ, ಎಸ್ ಮೇಡಮ್ ಮಾಡೋಣ ಅಂತೇಳಿ ಒಂದಷ್ಟು ಆ್ಯಸ್ ಎ ಟೀಮ್ ಆಗಿ ನಾವೆಲ್ಲರೂ ಡಿಸ್ಕಸ್ ಮಾಡಿ ಒಂದು ಸಬ್ಜೆಕ್ಟ್ ಅಂದರೆ ಅದರಲ್ಲಿ ಎಲ್ಲವೂ ಇದೆ. ಯಾರೋ ಪ್ರಶ್ನೆ ಕೇಳಿದ್ರು ಮೆಸೇಜ್ ಇದೆಯಾ ಅಂತ. ಖಂಡಿತವಾಗ್ಲೂ ಮೆಸೇಜ್ ಕೂಡ ಇದೆ. ಅಂದರೆ ಮೆಸೇಜನ್ನ ಅದ್ಭುತವಾಗಿ ಅಷ್ಟು ಕಮರ್ಷಿಯಲ್ ಎಲಿಮೆಂಟ್ಸ್ಗಳ ಮಧ್ಯೆ ಒಂದು ಇವತ್ತಿನ ಸಮಾಜಕ್ಕೆ ಬೇಕಾದ ಒಂದು ಮೆಸೇಜ್ ಕೂಡ ಇಟ್ಟಿದ್ದಾರೆ. ಸಿನಿಮಾದಲ್ಲಿ ಎಲ್ಲ ಕೂಡ ಇದೆ. ಸೆಂಟಿಮೆಂಟ್, ಮುಖ್ಯವಾಗಿ ತಾಯಿ ಮತ್ತು ಮಗನ ಸೆಂಟಿಮೆಂಟ್. 2ನೇದಾಗಿ ಪ್ರೀತಿ. ಒಬ್ಬ ಟೀನೇಜರ್ ಕಾಲೇಜಲ್ಲಿ ಒಂದು ಹುಡುಗಿ ಮತ್ತು ಹುಡುಗನ ಮಧ್ಯೆ ಪ್ರೀತಿ. ಆಮೇಲೆ ಎಲ್ಲದಕ್ಕಿಂತ ಹೈಲೈಟ್ ಆಗಿ ಏನಂದರೆ ಒಂದು ಸಿಸ್ಟರ್ ಸೆಂಟಿಮೆಂಟ್ ಇದೆ. ಸೊ ಎಲ್ಲ ಥರದ ಬಾಂಡಿಂಗ್ ನಾವು ಒಂದು ಸಮಾಜದಲ್ಲಿ ನಾವು ಇರಬೇಕಾಗತ್ತೆ. ಒಂದು ಸಮಾಜದಲ್ಲಿ ಏನೇನು ಒಂದು ಅಫೆಕ್ಷನ್ಸ್ ಬಾಂಡಿಂಗ್ ಇದೆಯೋ ಎಲ್ಲ ಕೂಡ ಸ್ಕ್ರಿಪ್ಟಲ್ಲಿದೆ. ಅದು ಬಿಟ್ಟರೆ 5 ಹಾಡುಗಳಿದೆ ಸಿನಿಮಾದಲ್ಲಿ. ಬಕ್ಕೇಶ್ ಅವರು 5 ಹಾಡುಗಳನ್ನು ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ. ಸರ್ ನೀವು ಯಾವ ಹಾಡು ಬರೀತೀರಾ ಅಂದಾಗ ನನಗೆ ಒಂದು ರೊಮ್ಯಾಂಟಿಕ್ ಟ್ಯೂನ್ ಇಷ್ಟ ಆಯಿತು, ನಾನು ಇದನ್ನು ಸೆಲೆಕ್ಟ್ ಮಾಡಿಕೊಂಡೆ. ಬರಿತಾ ಇದು ಹೆಂಗಾಗೋಯ್ತು ಅಂದರೆ ತುಂಬ ಚೆನ್ನಾಗಾಗೋಯ್ತು. ಇದನ್ನು ಯಾರ ಕೈಲಿ ಹಾಡಿಸೋದು ಅಂದಾಗ ಆ 5 ಸಾಂಗಲ್ಲಿ ಇದಕ್ಕೆ ಮುಂಚೆ ಬಕ್ಕೇಶ್ ಅವರು ಮತ್ತು ನನ್ನ ಕಾಂಬಿನೇಷನಲ್ಲಿ ಒಂದು ಸಾಂಗು ಹೃದಯದ ಪಾಡು ಅಂತ ತುಂಬ ಹಿಟ್ಟಾಗಿತ್ತು. ಅದರ ಕಂಪೋಸರ್ ಇವರೇ ಅಂತ ಇವತ್ತಿಗೂ ಯಾರಿಗೂ ಗೊತ್ತಿಲ್ಲ ಜಾಸ್ತಿ. ಅದನ್ನು ಕಂಪೋಸ್ ಮಾಡಿದ್ದು ಇವರೇ. ಅವನಲ್ಲಿ ಇವಳಲ್ಲಿ ಸಿನಿಮಾ ವಾಸುಕಿ ಅವರು ಅದನ್ನು ಹಾಡಿದರು. ಸರಿ ನಾವೊಂದು ಕೆಲಸ ಮಾಡೋಣ, ನಾನು ಬರಿತೀನಿ ಈ ಹಾಡನ್ನು, ನೀವು ಕಂಪೋಸ್ ಮಾಡಿ ವಾಸುಕಿನೇ ಹಾಡಲಿ, ನಮ್ಮದೇ ಸೇಮ್ ಕಾಂಬಿನೇಷನ್ ಇರಲಿ ಅಂತ ನಾನು ಹೇಳಿದಾಗ ವಾಸುಕಿ ಆ ಟೈಮಲ್ಲಿ ಮದುವೆ ಬ್ಯುಸಿಲಿದ್ದರು. ಸೊ ಹಾಗಾಗಿ ಈ ಹಾಡು ಯಾರಿಗೆ ಸೂಟ್ ಅಂದಾಗ ಹರಿಚರಣ್ ಅವ್ರು ಹಾಡಲಿ, ನೆಕ್ಸ್ಟು ನಾವು ಆ ಕಂಪೋಸ್ ಮಾಡಿದ ಹಾಡನ್ನ ನೆಕ್ಸ್ಟ್ ವಾಸುಕಿ ಕೈಲಿ ಹಾಡ್ಸೋಣ ಅಂತ ಈ ಸಾಂಗ್ನ ಹರಿಚರಣ್ ಅವ್ರ ಕೈಲಿ ಹಾಡಿಸಿದ್ವಿ. ತುಂಬ ಚೆನ್ನಾಗಿ ಹಾಡಿದ್ದಾರೆ ಹರಿಚರಣ್. ಹೆಂಗಂದರೆ ನಾನು ಇವ್ರನ್ನ ಬರೀ ಇದರಲ್ಲಿ ಕೇಳ್ತಾ ಇದ್ದೆ ಅವ್ರ ಹಾಡುಗಳನ್ನ, ಬಟ್ ಅವ್ರು ನನಗೆ ಪರಿಚಯ ಇರಲಿಲ್ಲ. ಸೊ ಫೋನ್ ಮಾಡಿ ಸರ್ ಈ ಥರ ಒಂದು ಹಾಡು ಆಡಬೇಕು ಅಂದಾಗ ನಮಗೋಸ್ಕರ ಪ್ರತಿ ಸಲ ಡಿಸ್ಕಷನಿಂದ ಹಿಡಿದು ಎಲ್ಲದಕ್ಕೂ ಅಲ್ಲಿಂದ ಚೆನ್ನೈಯಿಂದ ಇಲ್ಲಿ ಬಂದು ಇದನ್ನು ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತ ಅಂದು ನಮ್ಮ ಮನೆ ಇವರು ಚೆನ್ನೈ ಅಂತ ನನಗೆ ಇದುವರೆಗೂ ಅನಿಸೇ ಇಲ್ಲ. ನಾವು ಯಾವಾಗ ಕರೆದ್ರೂ ಬರ್ತಾರೆ. ಆಮೇಲೆ ಬರೀ ಹಾಡೋದಕ್ಕೂ ಒಂದಕ್ಕೆಲ್ಲ ಡಿಸ್ಕಷನ್ಗೆ ಎಲ್ಲದಕ್ಕೂ ನಮಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಸೊ ಹಾಗಾಗಿ ಹರಿಚರಣ್ ಸರ್ ಸ್ಪೆಷಲಿ ಥ್ಯಾಂಕ್ಸ್. ಈ ಹಾಡಿಗೆ ಒಂದು ಶೇಪ್ ಬರಬೇಕಂದ್ರೆ ದ್ಯಾಟ್ಸ್ ಮೇನ್, ಜಸ್ಟ್ ಬಿಕಾಸ್ ಆಫ್ ಯು ಆರ್ ದ ಓನ್ಲಿ ಮೇನ್ ರೀಸನ್. ಸೊ ಆಮೇಲೆ ನಮ್ಮ ಬಕ್ಕೇಶ್ ಅವರು ಅಷ್ಟೇ ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ. ನಿಮಗೆ ಇದು ಕೇಳ್ತಾ ಹೆಂಗೆ ಅನ್ಸುತ್ತೆ ಅಂದರೆ ಇನ್ನು ಮತ್ತೆ ಕೇಳಬೇಕು ಅನ್ಸುತ್ತೆ. ನಾನು ಸುಮಾರು ಹಾಡುಗಳು ಬರೀತಾ ಇರ್ತೀನಿ. ಇತ್ತೀಚಿನ ದಿನಗಳಲ್ಲಿ ನಾನು ಬರೆದಿರೋ ತುಂಬ ಒಳ್ಳೆ ಹಾಡಿದು. ನಿಮಗೆ ಗೊತ್ತು ಹಾಡು ಹೆಂಗೆ ಅಂದರೆ, ನಾವು ಒಂದು ಯಾವುದೇ ಒಂದು ಅದ್ಭುತವಾದ ಅಥವಾ ತುಂಬ ಚೆನ್ನಾಗಿರೋ ಒಂದು ಅಡುಗೆ ಮಾಡಿಬಿಟ್ಟು ಅದನ್ನು ಬಾಕ್ಸಲ್ಲಿ ಹಾಕಿಟ್ರೆ ಆ ಅಡುಗೆ ಚೆನ್ನಾಗಿದೆಯೋ ಇಲ್ಲೋ ಅಂತ ಗೊತ್ತಾಗಲ್ಲ. ಅದ್ರ ಮುಚ್ಚಳ ಓಪನ್ ಮಾಡಿ ಅದರ ವಾಸನೆ ಅಟ್ಲೀಸ್ಟ್ ಜನಗಳಿಗೆ ತೋರಿಸಿದ್ರೆ ಮಾತ್ರ ಅದು ಏನೋ ಇಲ್ಲಿ ಗಮ್ ಅಂತ ಇದೆ ಅಂತ ಅನ್ಸೋದು. ಆ ಕೆಲಸ ನಿಮ್ಮಿಂದ ಮಾತ್ರ ಸಾಧ್ಯ. ಸೊ ಎಲ್ಲ ಮೀಡಿಯಾದವರು ಈ ಒಂದು ಹಾಡನ್ನು ಜನಗಳಿಗೆ ರೀಚ್ ಮಾಡಿಸೋದಕ್ಕೆ ಸಪೋರ್ಟ್ ಮಾಡಬೇಕು. ನೀವು ಸಪೋರ್ಟ್ ಮಾಡಿದ್ರೇ ಒಬ್ಬ ಮ್ಯೂಸಿಕ್ ಡೈರೆಕ್ಟರಿಂದ ಎಲ್ರಿಗೂ ಗೊತ್ತಾಗೋ ಮ್ಯೂಸಿಕ್ ಡೈರೆಕ್ಟರ್ ಆಗ್ತಾನೆ. ಹಾಗೆ ಒಬ್ಬ ಬರೆಯೋನು ಕೂಡ ಅಷ್ಟೇ, ಇವನು ಬರಿತಾನೆ ಇವನ್ನೆಲ್ಲ ಬರಿತಾ ಇಲ್ಲ, ಬರಿತಾ ಇದ್ದಾರೆ ಅವರು ಅಂತ ಅನ್ಸೋದು ಯಾವಾಗ ಅಂದರೆ ನೀವು ಜನಕ್ಕೆ ಅದು ತಲುಪಿಸಿದಾಗ ಮಾತ್ರ ನಮ್ಮ ಒಂದು ಶ್ರಮಕ್ಕೂ ನಮ್ಮ ಒಂದು ಇದಕ್ಕೂ ಸಾರ್ಥಕ ಆಗುತ್ತೆ. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಏನಂದರೆ, ಒಂದು ಸಾಂಗು ಸಿನಿಮಾಗೆ ಇನ್ವಿಟೇಷನ್ ಅಂತಾರೆ.
ಈ ಸಾಂಗ್ ಸ್ವಲ್ಪ ಸೌಂಡ್ ಆದರೆ ಇದು ಯಾವ ಸಿನಿಮಾದಪ್ಪ, ಓ ಇದು ಹೊಸಬರು ಸಿನಿಮಾನ, ಜನಗಳಿಗೆ ಒಂದು ಮಟ್ಟಿಗೆ ಸಿನಿಮಾದ ಬಗ್ಗೆ ಅರಿವಾಗುತ್ತೆ. ಸೊ ಹಾಗಾಗಿ ದಯವಿಟ್ಟು ಈ ಟೀಮಿಗೆ, ಈ ಸಾಂಗ್ಗೆ ಸಪೋರ್ಟ್ ಮಾಡಿ. ಮತ್ತೊಮ್ಮೆ ಎಲ್ಲರೂ ಇಲ್ಲಿ ತಮ್ಮ ಟೈಮ್ನ ಕೊಟ್ಟು ಇಲ್ಲಿ ಬಂದಿದ್ದಕ್ಕೆ